ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿದ ಕಾನೂನು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಶಿಗ್ಲಿ ಕ್ರಾಸ್ ಹತ್ತಿರ ಪುರಸಭೆ ವತಿಯಿಂದ ನಿರ್ಮಾಣಗೊಂಡ ಇಂದಿರಾ ಕ್ಯಾಂಟೀನ್ ಅನ್ನು ರಿಬನ್ ಕಟ್ ಮಾಡಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ರಾಜ್ಯದ ಕಾನೂನು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಮತ್ತು ಅಧ್ಯಕ್ಷತೆಯನ್ನ ವಹಿಸಿದ್ದ ಶಾಸಕ ಡಾ ಚಂದ್ರು ಲಮಾಣಿ ಅವರು ಮಾತನಾಡಿದರು. ವರದಿ ವೀರಣ್ಣ ಹಡಪದ, ಲಕ್ಷ್ಮೇಶ್ವರ. ಸುಮಾರು 50,000ಕ್ಕೂ ಹೆಚ್ಚು ಒಂದು ಜನಸಂಖ್ಯೆಯನ್ನು ಹೊಂದಿರುವಂತ ನಗರವಾಗಿದೆ. ನಮ್ಮ ಕುಡಿಯ ನೀರಿಂದ ಏನಾಗಿದೆ ಅಂದ್ರೆ ಈ ತುಂಗಭದ್ರಾ ನದಿಗೆ ಬ್ಯಾಕ್ ವಾಟರ್ಗೆ ಜಾಕ್ವೆಲ್ ಇರದೇ ಇರುವುದರಿಂದ ಬಹಳ ದೊಡ್ಡ ಮೊದಲನೇ ಸಮಸ್ಯೆ. ಆದ್ರೆ ಎರಡನೇ ಸಮಸ್ಯೆ ನಮಗೆ ಪೈಪ್ಲೈನಿನ ಬಹಳ 22 ವರ್ಷದಿಂದ ಹಳೆ ಪೈಪ್ಲೈನು ಬಹಳಷ್ಟು ಲೀಕೇಜ್ ಆಗೋದು ಮತ್ತು ಉಳಿದಿರುವಂತದ್ದು ಸಹಿತ ಸುಮಾರು 1-2 ವರ್ಷದಿಂದ ಇಲ್ಲಿರುವಂತಹ ಜನರು ಪರದಾಡ್ತಿರುವುದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಈಗ ಆಲ್ರೆಡಿ ಅಮೃತ 2.0 ಒಳಗೆ 31 ಕೋಟಿ ರೂಪಾಯಿಯಲ್ಲಿ ಟೆಂಡರ್ ಆಗಿದೆ. ಟೆಂಡರ್ ಆಗಿ ಆಲ್ರೆಡಿ ಸುರಳಗಿಯಿಂದ ಲಕ್ಷ್ಮೇಶ್ವರಗೆ ಪೈಪ್ಲೈನ್ ರಿಪೇರಿ ಮತ್ತು ಸುಮಾರು 4 ಕಿಲೋಮೀಟರ್ ಪೈಪ್ಲೈನ್ ಅನ್ನು ಅಳವಡಿಸುವಂತ ಕಾರ್ಯ ಅದರಲ್ಲಿ ಇದೆ. ಜೊತೆಯಲ್ಲಿ ಎಲ್ಲಿ ನಮ್ಮ ಸಿಟಿ ಒಳಗೆ ಪೈಪ್ಲೈನ್ ಇಲ್ಲ, ಪ್ರತಿಯೊಬ್ಬರ ಮನೆಗೆ ಒಂದು ಪೈಪ್ಲೈನ್ ಅನ್ನ ಕೊಡೋದು, ನಳವನ್ನು ಕೊಡೋದ್ರ ಮುಖಾಂತರ ಟಿಕೆಟ್ಗಳನ್ನ ಈಗಾಗಲೇ ನಾವು ಉಚಿತ ಟಿಕೆಟ್ಗಳನ್ನ ಹರಿದ್ದೇವೆ. ಅದಲ್ಲ, ಯುವಕರಿಗೆ ನಿರುದ್ಯೋಗ ಭತ್ಯೆಯಾಗಿ ಯುವ ನಿಧಿ ಮುಖಾಂತರ ಪದವೀಧರರಿಗೆ 3,000 ರೂಪಾಯಿ, ಡಿಪ್ಲೊಮಾದವರಿಗೆ 15,000 ರೂಪಾಯಿಯನ್ನು ಕೊಡೋದ್ರ ಮೂಲಕ ಸರಾಸರಿ ಒಂದು ಕುಟುಂಬಕ್ಕೆ 5,000 ರೂಪಾಯಿ ಮುಟ್ಟಿಸ್ತೇವೆ. ನೀವೇ ಹೇಳಿ, ಇಲ್ಲಿ ಕೂತವ್ರು ಒಂದು ಕುಟುಂಬಕ್ಕೆ 5,000 ಬಂತು ಅಂದ್ರೆ ಬಡತನದಕ್ಕೆ ಮೇಲೆ ಬರ್ತಾರೋ ಬರೋದು. ಇದು ನಮ್ಮ ಜಿಲ್ಲೆಯೊಳಗೆ ಯಾವ ಪ್ರಮಾಣದಾಗ ಮುಟ್ಟೈತಿ ಅಂದ್ರೆ 100ಕ್ಕೆ 99 ಮಂದಿ ಮುಟ್ಟ್ಯಾರ. 100ಕ್ಕೆ 99. ನಮ್ಮ ಜಿಲ್ಲಾಧಿಕಾರಿಗಳು ಇಲ್ಲೇ ಅದಾರ. ಅವ್ರಿಗೆ ಬೆಂಗಳೂರಿಗೆ ಹೋದ್ರು ಅಂದ್ರೆ ಎಲ್ಲರೂ ಕಾಂಗ್ರ್ಯಾಚುಲೇಷನ್ಸ್ ನಿಮ್ಗೆ ಅಂತಾರೆ. 99% ಕೊಡ್ತೀವಿ ನೀವು, ಇನ್ನು 1% ಉಳಿಸಿರಲ್ರಿ ಗೌಡ್ರ ಯಾಕೆ ಅಂತ ಯಾರ ಕೇಳ್ಬೋದು. 1% ಯಾಕೆ ಉಳಿದಂತಂದ್ರೆ ಕೆಲವರು GST ಅದಾವ, ಅವ್ರಿಗೆ ಕೆಲವ್ರಿಗೆ ಇನ್ಕಮ್ ಟ್ಯಾಕ್ಸ್ ಅದಾವು, ಕೆಲವರು ಇನೋವಾ ಕಾರ್ ಇಟ್ಕೊಂಡಾರ, ಅವರು